ಬಲ್ಚಟ್ ಫಿಶ್ ಕರಿ ನೀವು ಮಾಡಿದ್ದೀರಾ? ಆದರೆ ಈ ರೀತಿ ಅಂತೂ ಖಂಡಿತ ಮಾಡಿರಲಿಕ್ಕಿಲ್ಲ. ಎಲ್ಲ ಫಿಶ್ ಕರಿಗಿಂತಲೂ ಇದು ತುಂಬಾ ಟೇಸ್ಟ್. ಒಮ್ಮೆ ನನ್ನ ವಿಧಾನದಲ್ಲಿ ಮಾಡಿ ನೋಡಿ, ರುಚಿ ಖಂಡಿತ ಮರೀಲಿಕ್ಕಿಲ್ಲ. ಎಷ್ಟು ಘಮಘಮ ಪರಿಮಳ ಬರುತ್ತದೆ ಅಂದರೆ ಫಿಶ್ ಮಾಡಿದೆ ಅಂತಲೇ ಗೊತ್ತಾಗಲ್ಲ. ಫುಲ್ ವಿಡಿಯೋ ನೋಡಿ, ಈ ರೀತಿ ಮಾಡಿ ರುಚಿ ಮಾತ್ರ ಖಂಡಿತ ಮರೀಲಿಕ್ಕಿಲ್ಲ. ನಾನು ಎಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ಅಂತ ನೋಡಿ, ಅಂದರೆ ನಿಮ್ಮ ಮೀನಿನ ಪ್ರಕಾರ ನಾನಿಲ್ಲಿ 1 kg ಮೀನು ತಗೊಂಡಿದ್ದೇನೆ, ಅದಕ್ಕೆ ಅನುಗುಣವಾಗಿ ಹಾಕ್ತಾ ಇದ್ದೇನೆ. ಇಲ್ಲಿ ಧನಿಯಾ ಕೂಡ ಅಷ್ಟೇ ನೋಡಿ, ನಾನು ಹಾಕಿದ ಕ್ವಾಂಟಿಟಿ ಇಷ್ಟು ಧನಿಯಾ ಮತ್ತು ಮೆಂತೆ ಇಷ್ಟೇ. ಧನಿಯಾ, ಮೆಂತೆ, ಜೀರಾ ಇಷ್ಟನ್ನು ಹಾಕಿ 1 ಮುಷ್ಟಿಯಷ್ಟು ಇದು ಬ್ಯಾಡಗಿ ಚಿಲ್ಲಿ ಹಾಕಿದ್ದೇನೆ. ಇದು ಅಷ್ಟೊಂದು ಖಾರ ಇಲ್ಲ, ಕಲರ್ ಅಂತೂ ಸೂಪರಾಗಿ ಬರುತ್ತೆ. ಸಣ್ಣ ಗಾತ್ರದ್ದು ಒಂದು ಟ್ಯಾಮ್ರಿನ್. ಇಲ್ಲಿ ನಾನು ಎಣ್ಣೆಯಲ್ಲಿ ಒಂದು ದೊಡ್ಡ ಸೈಜಿದ್ದು ಆನಿಯನ್ ಫ್ರೈ ಮಾಡ್ತಾ ಇದ್ದೇನೆ. ಆ ಆನಿಯನ್ ಒಳ್ಳೆ ಅರೋಮ ಬಂದ ನಂತರ ಧನಿಯಾ, ಜೀರಾ, ಮೆಂತೆ ಹಾಕಿದ್ದೇನೆ. ನಂತರ ಬ್ಯಾಡಗಿ ಚಿಲ್ಲಿ ಕೂಡ ಹಾಕಿ ಇಲ್ಲಿ ಹುರಿತಾ ಇದ್ದೇನೆ. ನಂತರ ತೆಂಗಿನಕಾಯಿ ಇಷ್ಟನ್ನು ಚೆನ್ನಾಗಿ ಹುರಿಯುತ್ತೇನೆ. ನೀವು ಚೆನ್ನಾಗಿ ಘಮಘಮ ಪರಿಮಳ ಬರುವ ತನಕ ಹುರಿಬೇಕು. ಆಗ ಮಾತ್ರ ನಿಮ್ಮ ಕರಿ ತುಂಬಾ ರುಚಿಯಾಗಿ ಒಳ್ಳೆ ಅರೋಮ ಕೊಡ್ತದೆ. ಅಂದರೆ ಫಿಶ್ ಕರಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ಇದು ಫಿಶ್ ಕರಿ. ನೋಡಿ, ಈ ರೀತಿ ಹುರಿಬೇಕು ನೀವು, ಇದೇ ಕಲರ್ ಬರಬೇಕು. ಚೆನ್ನಾಗಿ ಹುರಿದಿದೆ ಇದು. ನಂತರ ಇಲ್ಲಿ ನಾನು ಬೆಳ್ಳುಳ್ಳಿ, ಟ್ಯಾಮ್ರಿನ್ ಮತ್ತು ಅರಿಶಿಣ ಇಷ್ಟನ್ನು ಹಾಕಿಬಿಟ್ಟು ಮಸಾಲೆಯನ್ನು ಗ್ರೈಂಡ್ ಮಾಡ್ತೇನೆ. ಇಲ್ಲಿ ನೋಡಿ, ಇದು ಬಲ್ಚಟ್ ಫಿಶ್ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆ ಮೀನು, ಒಂಚೂರು ಸ್ಮೆಲ್ ಇಲ್ಲ. ಈ ರೀತಿ ಕಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಅದನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತೇನೆ ಸಣ್ಣ ಸಣ್ಣದು. ಸೆಂಟರಲ್ಲಿ ಒಂದೇ ಒಂದು ಮುಳ್ಳಿರೋದು, ಅಷ್ಟೇನು ಇದಿಲ್ಲ. ತುಂಬಾ ಟೇಸ್ಟ್ ಮೀನು ಇದು. ಸಿಕ್ಕಿದರೆ ಎಲ್ಲೂ ಬಿಡಬೇಡಿ, ತಗೊಂಡು ಬನ್ನಿ. ಇಲ್ಲ ಅಂದರೆ ನೀವು ಸಿಲ್ವರ್ ಫಿಶ್ ಬೊಳೆಂಜಿರಿದೆ ಅಲ್ಲ, ಅದರಲ್ಲೂ ಮಾಡ್ಬೋದು ಈ ರೀತಿ, ಅಥವಾ ಕೊಡ್ಡೆಯಲ್ಲಿ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರ್ತದೆ ಈ ಕರಿ. ಮಸಾಲ ನೋಡಿ, ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ನಂತರ ನಾನು ಎಣ್ಣೆ ಹಾಕಿಬಿಟ್ಟು ಒಂದು ಆನಿಯನ್ ಮತ್ತು ಅದಕ್ಕೆ ಕರಿಪತ್ತ ಹಾಕಿಬಿಟ್ಟು ಇಲ್ಲಿ ಜಿಂಜರ್ ಕೂಡ ಸ್ವಲ್ಪನೇ ಗ್ರೇಟ್ ಮಾಡ್ತಾ ಇದ್ದೇನೆ. ನಾನು ಗ್ರೇಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಪೀಸ್ ಮಾಡಿ ಹಾಕೋದಕ್ಕಿಂತ. ನಂತರ ಚೆನ್ನಾಗಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಆನಿಯನನ್ನು ಫ್ರೈ ಮಾಡ್ತೇನೆ, ಹುರಿತೇನೆ. ನಂತರ ನಾನು ಗ್ರೈಂಡ್ ಮಾಡಿದ ಮಸಾಲವನ್ನು ಕೂಡ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ತೇನೆ ನೋಡಿಕೊಂಡು, ಜಾಸ್ತಿ ತೆಳು ಮಾಡಬೇಡಿ. ಕೆಲವರಂತೂ ತುಂಬಾ ನೀರು ಸಾರು ಥರ ಮಾಡ್ತಾರೆ, ಆ ರೀತಿ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ನಂತರ ನಾನು ಇನ್ನೊಂದು ಕಡೆ ಆಲೂವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನನ್ನ ಹಸ್ಬೆಂಡಿಗೆ ಆಲೂ ಹಾಕಲೇಬೇಕು ಫಿಶ್ ಕರಿಗೆ, ಅದಕ್ಕೆ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತಾರೆ. ಈ ರೀತಿ ಕಲರ್ ಬಂದರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಆಲೂ. ಅಂದರೆ ನೀವು ಕಾಸ್ಟ್ ಐರನ್ನಲ್ಲಿ ಮಾಡಬೇಕು ಅಥವಾ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೂ ಆಗುತ್ತೆ ಈ ರೀತಿ ಫ್ರೈ. ನಂತರ ನಾನು ಇದನ್ನು ಫಿಶನ್ನು ಹಾಕ್ತೇನೆ. ಮಸಾಲ ಬಾಯ್ಲ್ ಆಗಬೇಕು. ಮಸಾಲ ಬಾಯ್ಲ್ ಆದಮೇಲೆ ಫಿಶ್ ಹಾಕಿಬಿಟ್ಟು ಸಾಲ್ಟ್ ನೋಡಿಕೊಂಡು ಹಾಕಿ ಬೇಯಲಿಕ್ಕೆ ಬಿಡಬೇಕು. ಅದನ್ನು ಅಂದರೆ ಕುದಿ ಬರಲಿಕ್ಕೆ ಬಿಡಬೇಕು. ಬೇಗನೆ ಬೇಯುತ್ತೆ ಫಿಶ್, ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಯಲಿಕ್ಕೆ. ನೀವು ಕೂಡ ಇದೇ ರೀತಿ ಆಲೂ ಫ್ರೈ ಮಾಡಿ ಹಾಕಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಂತರ ನೋಡಿ ಈಗ ಕಲರ್ ಹೇಗೆ ಬಂದಿದೆ ಅಂತ. ಇದು ಜಾಸ್ತಿ ಎಣ್ಣೆ ನಾನು ಬೇರೆ ಯಾವುದೂ ಹಾಕಲಿಲ್ಲ, ಆನಿಯನ್ ಫ್ರೈ ಮಾಡಿದೆ ನೋಡಿ, ಅದರದ್ದೇ ಎಣ್ಣೆ. ತುಂಬ ಚೆನ್ನಾಗಿ ಬಂದಿದೆ ಕಲರು, ಟೇಸ್ಟು ಅಂತೂ ಸೂಪರ್. ನೀವು ಒಂದು ಸಲ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಯಾವತ್ತೂ ನೀವು ಬೇರೆ ಥರ ಫಿಶ್ ಕರಿ ಮಾಡಲ್ಲ, ಇದೇ ಥರ ಮಾಡ್ತೀರಾ ನೀವು ಕೂಡ. ಎಲ್ರಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ. ಎಲ್ಲರೂ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ವೆಜ್, ನಾನ್ ವೆಜ್, ಫಿಶ್ ರೆಸಿಪಿ, ಕ್ವಿಕ್ಕಾಗಿ ಮಾಡುವಂಥ ಟಿಫಿನ್ ಬಾಕ್ಸ್ ರೆಸಿಪಿ ಎಲ್ಲ ಇದೆ. ನೀವು ಒಂದು ಸಲ ನೋಡಿ. ನಾನು ಯಾವ ರೀತಿ ಥಾಲಿ ರೆಡಿ ಮಾಡಿದ್ದೇನೆ ಅಂತ ನೋಡಿ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿ.